ಸ್ನೇಹಿತರೆ, ಇದು ದೊಡ್ಡಬಳ್ಳಾಪುರದಿಂದ ವೀರಾಪುರ ಹತ್ರ ಇರೋಂಥ ಪ್ಲಾಸ್ಮಿಕ್ ಕಂಪ್ನಿ. ರಾತ್ರಿ ಸುಮಾರು 11:30 ಸುಮಾರಲ್ಲಿ ಇಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಲಾಗ್ತೈತೆ. ರಾತ್ರಿಯಿಂದ ಇದು ಎಷ್ಟು ಸುಮಾರು 7:30 ಈ ಸಮಯ ಆದ್ರೂ ಕಂಟಿನ್ಯೂಸ್ ಆಗಿ ಬೆಂಕಿ ಆರಿಸ್ತಾನೆ ಇದ್ದಾರೆ ಫೈರ್ ಸ್ಟೇಷನ್ ಅವರು. ಕಂಪ್ನಿ ಒಳಗಿರೋಂಥ ಐಟಮ್ಗಳು ಸಂಪೂರ್ಣವಾಗಿ ಭಸ್ಮವಾಗಿದೆ. ಸದ್ಯಕ್ಕೆ ರಾತ್ರಿ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಕೆಲವರು. ಒಂಥರ ಸೌಂಡ್ ಬರ್ತಾ ಇದ್ದಂಗೆ ಎಲ್ಲ ಆಚೆಗೆ ಹೋಗಿದ್ದಾರೆ ಅಂತಂದೊಂದು ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಒಬ್ರಿಗೂ ಯಾವುದೇ ಒಂದು ಜೀವ ಹಾನಿ ಆಗಿಲ್ಲ ಅನ್ನೋದು ಒಂದು ಸಂತೋಷ. ಯಾವ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತಂದರೆ, ರಾತ್ರಿಯಿಂದ ಕಂಟಿನ್ಯೂಸ್ ಆಗಿ ಒತ್ತಿ ಉರಿತಾ ಇರೋ ಶೈಲಿಗೆ ಇಲ್ಲಿ ಅಕ್ಕಪಕ್ಕ ಹತ್ರ ಪಕ್ಕದ ಊರಿನವರೆಗೂ ಸ್ಮೆಲ್ ಅಡ್ಕೊಂಡಿದೆ. ಕಂಪ್ನಿಯಲ್ಲಿ ಏನು ಉಳಿದಿಲ್ಲ ಅನಿಸುತ್ತೆ. ಯಾಕಂದರೆ ನೋಡಿ, ಒಂದು ಸ್ವಲ್ಪ ಈ ಭಾಗದಲ್ಲೆಲ್ಲ ನೋಡಿ, ರಾತ್ರಿಯಿಂದ ಇದು ಮಾಡ್ತಾಯಿದ್ರು ಆ ಬೆಂಕಿ ಉರಿತಾ ಇರೋ ಶೈಲಿಗೆ ಇನ್ನೂ ಅಲ್ಲಿ ಯಾವ ರೀತಿ ಇದು ಮಾಡಬೇಕು. ಸುಮಾರು ಒಂದು ನೆಲಮಂಗಲ, ಯಲಹಂಕ ಎಲ್ಲ ಕಡೆಯಿಂದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಇಲ್ಲಿ ಬೆಂಕಿ ಆರಿಸ್ತಾನೆ ಇದ್ದಾರೆ. ಇಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಈ ಅಗ್ನಿಶಾಮಕ ಸಿಬ್ಬಂದಿಗೆ. ಅವರ ಪ್ರಯತ್ನದಿಂದ ಸುಮಾರಾದ್ರೂ ಈಗ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆ್ಯಕ್ಚುಲಿ ಈ ರೀತಿ ಇದಾಗಿರೋದು ನೋಡಿದರೆ ಈ ಭಾಗದಲ್ಲಿ ಇದೇ ಒಂದು 15 ದಿವಸದಲ್ಲಿ ಇದು 2ನೇ ಇನ್ಸಿಡೆನ್ಸ್ ನಡೆದಿದೆ. ಈ ಕಂಪ್ನಿ ಮಾಲೀಕರು ಈ ಸೇಫ್ಟಿಗೆ ಇನ್ಸ್ಟ್ರಕ್ಷನ್ ಏನು ಬೇಕಾದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಇದು ಯಾಕಂದರೆ ಇದು ಸದ್ಯಕ್ಕೆ ಜೀವಕ್ಕೇನೂ ಹಾನಿ ಆಗಿಲ್ಲ. ಆದ್ರೂ ಮುಂದಿನ ದಿನಗಳಲ್ಲಿ ಏನೋ ಇದಾಗದಿದ್ದಂಗೆ ನೋಡ್ಕೊಬೇಕಾಗಿರೋ ಪ್ರತಿಯೊಬ್ಬರ ಕರ್ತವ್ಯ. ನೋಡಿ ಯಾವ ಲೆಕ್ಕದಲ್ಲಿ ಒಂದು ಕಡೆ ಬೆಂಕಿ ಆರಿಸ್ತಾ ಇದ್ದಾರೆ. ಅವರು ಜೀವದ ಆಸೆ ಬಿಟ್ಟು ಅಗ್ನಿಶಾಮಕ ದಳದವರು ಪ್ರತಿಯೊಂದು ಇದರಲ್ಲೂ ಅವ್ರು ಕಷ್ಟಪಡ್ತಾರೆ. ಇದು ನೋಡಿದರೆ ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು. ಇಲ್ಲಿ ಸ್ಥಳೀಯರು ಕೂಡ ಭಾಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಎಲ್ಲ ರೀತಿಯಲ್ಲೂ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡು ಕೊಡೋದಕ್ಕಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ನೀರಿನ ಟ್ಯಾಂಕು, ಇಲ್ಲಿ ಕರೆಂಟ್ ಎಲ್ಲ ತೆಗೆದಿರೋದ್ರಿಂದ ಕಂಪ್ನಿಯಲ್ಲಿರೋಂಥ ಇದನ್ನು ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ. ನೋಡಿ ಯಾವ ರೀತಿ ಅಗ್ನಿ ಅವಘಡ ಇದಾಗ್ತೈತೆ ಅಂತಂದ. ಇದು ಮೊನ್ನೆ ತಾನೇ ಟಫೆ ಮುಂಭಾಗ ಒಂದು ಗೋಡನ್ ಬೆಂಕಿ ಬಿದ್ದಿತ್ತು. ಇವಾಗ ಇಲ್ಲಿ ಯಾವ ರೀತಿ ಯಾಕೆ ಆಗ್ತಾ ಇದೆ ಅಂತಂತ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿ ನಡೆದಿದ್ದಂಗೆ ಮುನ್ನೆಚ್ಚರಿಕೆ ವಹಿಸ್ಬೇಕಾಗಿದೆ. ನೋಡಿ ಹತ್ರ ಇದು ಒಂದು ಎಷ್ಟು ಜಾಗ ಐತೆ ಅಂತಂದರೆ ಸುಮಾರು ಒಂದು 10 ಎಕರೆ ಮೇಲೆ ಇದ್ದಂಗಿದೆ ಇದು. ಇಷ್ಟು ಜಾಗ ಸಂಪೂರ್ಣವಾಗಿ ಭಸ್ಮ ಆಗಿದೆ ಅಂತಂತಂದರೆ ರಾತ್ರಿ 11:30ಯಿಂದ ಈಗಲೂ ಕೂಡ ಉರಿತಾ ಇದೆ ಅಂತಂತಂದರೆ ಇದು ನಿಜವಾಗ್ಲೂ ಭಯಬೀಳಂಥ ಸ್ಥಿತಿ. ಒಂದೇ ಒಂದು ಖುಷಿ ವಿಚಾರ ಅಂತಂದರೆ ಯಾವುದೇ ವ್ಯಕ್ತಿಗೆ ಪ್ರಾಣಾಪಾಯ ಆಗಿಲ್ಲ ಅಂತ ಅನ್ನೋದಷ್ಟೇ. ನೋಡಿ ಬಿಸಿಗಿರೋಕ್ಕಾಗ್ತಾ ಇಲ್ಲ, ಆ ಲೆಕ್ಕದಲ್ಲಿ ಬಿಸಿ ಹೊಡಿತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನ ಒಂದು ಸ್ವಲ್ಪ ಇದು ಮಾಡಿ. ಸರ್, ಇದು ಯಾಕಾಗಿರ್ಬೋದು ಅನಿಸುತ್ತೆ? ಗೊತ್ತಿಲ್ವಾ? ಸದ್ಯಕ್ಕೆ ನೀವು ರಾತ್ರಿಯಿಂದ ಕಷ್ಟಪಡ್ತಾ ಇದ್ದೀರಾ ಅಂದರೆ ಎಷ್ಟು ಮಟ್ಟಿಗೆ ಇದಾಗಿದೆ? ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾವ ರೀತಿ ಇದೆ ನೋಡಿ, ಎಷ್ಟು ದೂರ ಉರಿತಾನೆ ಐತೆ. ರಾತ್ರಿ 11:30ಯಿಂದ ಆರಿಸ್ತಾ ಇದ್ರು ನಾನು. ಒಂದು ಯಾವುದೇ ರೀತಿಯಲ್ಲೂ ಕಡಿಮೆ ಆಗಿಲ್ಲ. ಎಷ್ಟು ಆರಿಸಿದ್ರೂ ಕಡಿಮೆ ಆಗ್ತಾನೆ ಇಲ್ಲ. ಯಾವ ರೀತಿ ಪ್ರಯತ್ನ ಪಡಬೇಕು? ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಇದಾಗ್ತಾ ಇಲ್ಲ. ಸದ್ಯಕ್ಕೆ ಇಲ್ಲಿ ನೀರಿನ ಸಮಸ್ಯೆನೇ ಎದ್ದು ಕಾಣ್ತಾ ಇದೆ. ನೀರಿನ ಸಮಸ್ಯೆ ಸುತ್ತಮುತ್ತನವ್ರು ಎಲ್ಲ ರೀತಿಯಲ್ಲೂ ನೀರು ಕೊಟ್ಟರು ಕೂಡ ಸುಮಾರು ಕಂಪ್ನಿಗಳು ಕೂಡ ನೀರನ್ನು ಪ್ರೊವೈಡ್ ಮಾಡಿವೆ. ಆದರೂ ಕೂಡ ಬೆಂಕಿ ಒಂದು ಚೂರು ಕಡಿಮೆ ಆಗ್ತಾ ಇಲ್ಲ. ಬಿಸಿಗಿರೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ಬಿಸಿಗಿರೋಕ್ಕಾಗ್ತಾ ಇಲ್ಲ. ಸರ್, ಇದು ಯಾಕೆ ಬೆಂಕಿ ಅಂಟ್ಕೊಂಡಿರ್ಬೋದು ಅನ್ಸುತ್ತೆ ಸ್ನೇಹಿತರೆ? ನೋಡಿ, ಇದು ಪ್ಲಾಸ್ಟಿಕ್ಕು. ಬಹುಶಃ ಈ ಪ್ಲಾಸ್ಟಿಕ್ ಬೆಂಕಿ ಅಂಟ್ಕೊಂಡಾಗ ಇದು ಬೆಂಕಿ ಬಿದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಈ ಇದರಿಂದನೇ ಒಂದು ಸ್ವಲ್ಪ ಬೆಂಕಿ ಜಾಸ್ತಿ ಆಗಿರ್ಬೋದು ಅನಿಸುತ್ತೆ. ನೋಡಿ ಯಾವ ಲೆಕ್ಕದಲ್ಲಿ ಇದೆ ಅಂತಂದರೆ ಪೂರ್ತಿ ಪ್ಲಾಸ್ಟಿಕ್ ಇದೆ. ಅದು ಬೆಂಕಿ ಬಿದ್ದು ಇದು ಬೆಂಕಿಗೆ ಅಂತ ಸಿಕ್ಕಾಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಇಲ್ಲಿ ಬಹುಶಃ ಇದು ಆಮದು ಮಾಡ್ಕೊಂಡಿರೋದು ಇದೇ ಇದನ್ನ. ಇದು ಆ್ಯಕ್ಚುಲಿ ಇಲ್ಲಿ ಇರೋಂಥದ್ದು ಫೈರ್ ಸ್ಟೇಷನ್ ಅವರು ಇದನ್ನೆಲ್ಲ ಈಚೆ ಕಡೆ ತೆಗೆದಾಕಿದ್ದಾರೆ. ಇನ್ನೂ ಇಲ್ಲಿ ಸುಮಾರಷ್ಟು ಮೂಟೆಗಳಿದೆ. ಈ ಭಾಗ ಸಂಪೂರ್ಣವಾಗಿ ಸೇವ್ ಮಾಡಿದ್ದಾರೆ. ಈ ಭಾಗ ಹತ್ರ ಒಂದು ಗೋಡನ್ ಪೂರ್ತಿ ಇವೆಲ್ಲ ಅದೇ ಇರೋದು, ಅಲ್ಲಿ ಕಾಣ್ತಾ ಇರೋಂಥದ್ದು. ಅದನ್ನು ಪೂರ್ತಿ ಸೇವ್ ಮಾಡಿದ್ದಾರೆ. ಈ ನಿಂತೋಗಿದೆ ಒಂದು ಈ ಕಾಲು ಭಾಗ ಇರೋದ್ರಲ್ಲಿ ಪರವಾಗಿಲ್ಲ, ಸೇವ್ ಮಾಡಿದ್ದಾರೆ. ಇಲ್ಲಿ ಗೋಡನ್ ಇದೆ ಆ್ಯಕ್ಚುಲಿ. ಈ ಸಂಪೂರ್ಣ ಸೇವ್ ಆಗಿದೆ. ತಿರ್ಗಿ ಆ ಕಡೆ ಒಂದು ಗೋಡನ್ನು ಸೇವ್ ಆಗಿದೆ. ಈ ಅಗ್ನಿಶಾಮಕ ದಳ ಸಿಬ್ಬಂದಿಯವರ ಒಂದು ಕರ್ತವ್ಯದಿಂದ ಅವರ ಒಂದು ಕಷ್ಟದ ಪ್ರತಿಫಲ ಪರಿಣಾಮವಾಗಿ ಆ ಕಡೆ ಒಂದು ಗೋಡನ್ನು ಸಂಪೂರ್ಣವಾಗಿ ಸೇವ್ ಆಗಿದೆ. ಇಲ್ಲಿ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅಗ್ನಿಶಾಮಕ ಪ್ಲಾಸ್ಟಿಕ್ ಇದು.
ಸಂಪೂರ್ಣ ಪ್ಲಾಸ್ಟಿಕ್ ಅದು ರಾತ್ರಿ ಸುಮಾರು 11 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ನಾವೆಲ್ಲ ಮನೆ ಹತ್ರ ಇದ್ರಿ. ಡಮಾರನಂಗೆ ಸೌಂಡ್ ಬಂತು. ನೋಡಿದ್ರೆ ಆ ಜಾಗ ನೋಡಿದ್ರೆ ಹತ್ಕೊಂಡು ಉರಿತಾಯಿತ್ತು, ಸಖತ್ ಜೋರಲ್ಲಿ ಹತ್ಕೊಂಡು ಉರಿತಾಯಿತ್ತು. ಬಂದು ನೋಡಿದ್ರೆ ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಫೈರ್ ಆಗಿತ್ತು. ಆಮ್ಯಾಗ ಆ ಫೈರ್ಗೆಲ್ಲ ಫೋನ್ ಮಾಡಿ ಅವರು ಕರೆಸಿ ಎಲ್ಲ ಕ್ಲೀನ್ ಇದು ಮಾಡಿಸ್ತಾಯಿದ್ರು. ಸುಮಾರು ಒಂದು 10 ಗಾಡಿಯನ್ನು ಬಂದಿದ್ದಾವೆ. ಆದರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಬೆಂಕಿನ. ಆದರೂ ಸಿಕ್ಕಾಪಟ್ಟೆ ಹತ್ಕೊಂಡು ಉರಿತಾಯಿದ್ದೆ. ಅಲ್ಲ, ನಿಮ್ಮ ಮನೆ ಇಲ್ಲೇ ಇತ್ತಲ್ವಾ? ಹಾಂ, ಸೌಂಡ್ ಜೋರಾಗಿತ್ತು. ಸೌಂಡ್ ಜೋರಾಗಿರಾಗಿ ನಾವು ಬಂದು ಈಚೆ ಕಡೆ ನೋಡಿದ ಸಿಕ್ಕಾಪಟ್ಟೆ ಬೆಂಕಿ ಫೈರ್ ಆಗಿತ್ತು. ಅದಕ್ಕೆ ಇಷ್ಟು ಹೇಳ್ತೀನಿ. ಸ್ನೇಹಿತರೆ, ಇದು ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ಅದುವೇ ಸತ್ಯದ ನಡು ಡಮರಗೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ.